Welcome to News Insights. ವೇದಿಕೆಯನ್ನು ಕುರಿತು ಕುಮಾರ್ ಅವರು ಅಖಿಲ ಹಾಗೆ ಚನ್ನಗಿರಿ ತಾಲೂಕು ನೌಕರ ಸಂಘ 5 ಗಂಟೆ ಹೇಳಿದಾರ. 5 ಗಂಟೆ ಅಂತಲ್ಲ, ಸರ್ಕಾರದಿಂದ ಏನಾದ್ರೂ ನಮ್ಮ ಹೋರಾಟದಿಂದ ಎಚ್ಚೆತ್ತು ನಮ್ಮೆಲ್ಲರಿಗೂ ಕೊಟ್ರೆ ಸರಿ, ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಈಗಾಗಲೇ ಈ ಸರ್ಕಾರ ಕೊಟ್ಟಂತ ಮಾತನ್ನ ತಪ್ಪಿದೆ. 2 ವರ್ಷಗಳು ಮುಗಿತಾ ಬಂತು. ಅತ್ಯುಗ್ರವಾಗಿರ್ತಕ್ಕಂಥ ಹೋರಾಟವನ್ನು ಮಾಡೇ ಮಾಡ್ತೇವೆ ಅಂತ ಬರ್ತಕ್ಕಂಥ ಸಚಿವರಿಗೆ ನೀವು ಎಚ್ಚರಿಕೆ ಕೊಡೋಣ ಬೇಡವಾ? ದಯಮಾಡಿ ಅದಕ್ಕೆ ಕೇಳ್ತಾ ಇದ್ದೀನಿ. ಎರಡು ಉದಾಹರಣೆ. ಕೊಡಬಾರ್ದು ಅಂತ ಹೇಳಿ ಯಾವತ್ತು ಆ ವಿಡಿಯೋ ಕ್ಲಿಪ್ ಬರುತ್ತಲ್ಲ, ಬಂದ ತಕ್ಷಣ ಈ ನಮ್ಮ NPS ತಾವೆಲ್ಲ ಗಮನಿಸಿರ್ಬೋದು, ಎಲ್ಲಾ ಸರ್ಕಾರಗಳು ಯಾವುದೇ ಒಂದು ಹೊಸ ಸ್ಕೀಮ್ ಪ್ರಮೋಟ್ ಆಗ್ಲಿ ಅಂತ ಹೇಳಿ ಅಂದ್ರೆ ನೌಕರರಿಗೆ ಯಾಕಿಲ್ಲ ಅನ್ನೋ ಪ್ರಶ್ನೆಯನ್ನೆತ್ತಿ ಈ ಸಂಘಟನೆ ತಳಮಟ್ಟದಲ್ಲಿ ಗಟ್ಟಿಯಾಗೋದಕ್ಕೆ ನಿಜವಾಗ್ಲೂ ನಾವು ಸಂಘಟನೆ 2010ರಲ್ಲಿ ನಾನು ಸಂಘಟನೆ ಕಟ್ಟಿದ್ದೆ. ಆದ್ರೆ ಸಂಘಟನೆ ಕಟ್ಟಿದ ಎಷ್ಟು ಕಷ್ಟ ಅಂತಂದ್ರೆ ಅದಕ್ಕೆ ದೊಡ್ಡವರಿಂದ ಬರ್ಬೇಕದು. ಬಂದಾಗ ಮತ್ತೆ ಈ ಹೋರಾಟದ ಬಗ್ಗೆನೂ ಕೂಡ ತೀವ್ರತೆನೂ ಕೂಡ ಯಾವ ರೀತಿ ಇರಬೇಕು ಅಂತಕ್ಕಂಥದ್ದನ್ನು ಕೂಡ ಹೇಳಿದ್ದಾರೆ. ನಾನು ಅದನ್ನೆಲ್ಲ ಹೇಳೋದಕ್ಕೆ ಹೆಚ್ಚು ಹೋಗೋದಿಲ್ಲ. ಆದ್ರೆ ನನ್ಗೆ ಅನ್ಸಿರೋದನ್ನ ಹೇಳ್ತೇನೆ. ನನ್ನ ಮಗ 6 ವರ್ಷ, ಅವನಿಗೆ ಅರ್ಥ ಆಗಿರೋ NPS OPS ಬೇರೆಯವ್ರಿಗೆ ಅರ್ಥ ಆಗ್ಲಿಲ್ವಾ, ಅಥವಾ ಅರ್ಥ ಆದ್ರೂ ಕೂಡ ಸುಮ್ಮನೆ ಇದ್ದಾರೆ? ನನ್ಗೆ ಎರಡೂ ಕೂಡ ಅರ್ಥ ಆಗಿಲ್ಲ. ನನ್ಗೆ ಎರಡನೇದು ಸರಿ ಅನ್ಸುತ್ತೆ. ಅರ್ಥ ಎಲ್ಲರಿಗೂ ಆಗುತ್ತೆ, ಆದ್ರೆ ಅರ್ಥ ಆದ್ರೂ ಕೂಡ ತನ್ನ ಪ್ರತಿಷ್ಠೆಗಾಗಿ, ತನ್ನ ಇನ್ನೊಂದು ಕಾರಣಗಳಿಗೋಸ್ಕರ ಅದನ್ನ ಹಾಗೆ ಇಟ್ಕೊಂಡು ಬಂದಿದ್ದಾರೆ ಅಂತಕ್ಕಂಥದ್ದನ್ನ. ಹಾಗೇನೆ ಹೇಳ್ಬೇಕು ಅಂತಂದ್ರೆ NPS ಅಂತಕ್ಕಂಥದ್ದು ನಮ್ಗೆ ಇವಾಗಿನ ಸಂದರ್ಭ ಯಾವ ತರ ನಾವು ನಿಂತಿದೀವಿ ಅಂತಂದ್ರೆ, ಈ ಸಂದರ್ಭ ಯಾವ ತರ ಇದೆ ಅಂತಂದ್ರೆ 2006ರ ಹಿಂದೆ ಏನು NPS ಬರ್ತಾ ಇದೆ, ಆ ಟೈಮಲ್ಲಿನೂ ಕೂಡ ನಮ್ಮೆಲ್ಲರಿಗೂ ಕೆಲವರಿಗೆ ಗೊತ್ತಾಯ್ತು, ಕೆಲವರಿಗೆ ಗೊತ್ತಾಗ್ಲಿಲ್ಲ. ಆ ಸಮಯದಲ್ಲಿ ಶಾಂತಾರಾಮ್ ಸರ್ ಒಂದು ಸಂಘಟನೆ ಕಟ್ಟಬೇಕು, NPS ಅಂತಕ್ಕಂಥದನ್ನ ಇಡೀ ರಾಜ್ಯಕ್ಕೆ ಅದನ್ನ ಪರಿಚಯಿಸಬೇಕು, ಇಡೀ ರಾಜ್ಯದಲ್ಲಿ ಅದರ ಕರಾಳತೆ ಯಾವ ರೀತಿಯಲ್ಲಿ ಇದೆ ಅಂತಕ್ಕಂಥದ್ದನ್ನ ಅವರು ಮೊಟ್ಟ ಮೊದಲ ಬಾರಿಗೆ ಕೈಯಲ್ಲಿ ಎತ್ಕೊಂಡು ಅವ್ರು ಮಾಡಿರ್ತಕ್ಕಂಥ ಕೆಲಸ ನಾವೆಲ್ಲರೂ ಎಷ್ಟು ನಮಸ್ಕಾರ ಮಾಡಿದ್ರು ಕಡಿಮೆ ಸರ್ ನಿಮ್ಗೆ. ಯಾಕೆ ಅಂತಂದ್ರೆ NPS ಅಂತಕ್ಕಂಥದ್ದನ್ನ ಇನ್ನುವರೆಗೂ ಕೂಡ ಅದನ್ನ ಪರಿಚಯ ಮಾಡ್ಕೊಂಡೇ ಹೋಗ್ತಾ ಇದೀವಿ, ಹೇಳ್ಕೊಂಡೇ ಹೋಗ್ತಾ ಇದೀವಿ. 20 ವರ್ಷ ಆಗಿದೆ. ಮುಂದಿನ ವರ್ಷ ಬಂದ್ರೆ ಅದು 20 ವರ್ಷಕ್ಕೆ ಕಾಲಿಡುತ್ತೆ. ಒಂದು ಯೋಜನೆ ಅಂತಕ್ಕಂಥದ್ದು ಅದು ನಮ್ಗೆ ಇನ್ನೂ ಹೋಗ್ಲಾಡ್ಸಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ ನಮ್ಮೆಲ್ಲರೂ ಒಂದ್ ಕಡೆ, ಯಾಕೆ ಅಂತಂದ್ರೆ ನಾವು ಮಾಡ್ತಕ್ಕಂಥ ಕೆಲಸ ಒಂದ್ ಕಡೆ ನಾವು NPS ಹೋರಾಟ ಮಾಡಬೇಕು. ಒಬ್ಬ ನೌಕರನಿಗೆ ಇರ್ತಕ್ಕಂಥ ಸವಾಲುಗಳು ಮತ್ತು ಸಮಸ್ಯೆಗಳು ಎಷ್ಟು ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದೀನಿ. ಜೊತೆ ಇದ್ದವರೇ ಕೂಡ ಇದರ ವಿರೋಧ ಕೂಡ ಮಾಡ್ತಾ ಇದ್ದಾರಲ್ಲ ಅವ್ರ ಎಲ್ಲದಕ್ಕೂ ಹಿಂಗೆ ಇರಬೇಕು ಅಂತ ನನ್ನ ರಿಕ್ವೆಸ್ಟ್. ಆಯ್ತು. ನಮ್ಮ ಕಾಂಗ್ರೆಸ್ ಸರ್ಕಾರ ಸಾರ್ವಜನಿಕರಿಗೆ, ನೌಕರರಿಗೆ ಯಾವಾಗಲೂ ಪರವಾಗಿದೆ, ಬದ್ಧವಾಗಿದೆ, ಕೆಲಸ ಮಾಡ್ತಾ ಇದೆ. ಸ್ವಲ್ಪ ತಾವು ಸಹ ಸ್ವಲ್ಪ ಒಂದು ನಿಮಿಷ ಇದೆ. ಇರಪ್ಪ, 5 ನಿಮಿಷ. ನೀವು ಸರ್ಕಾರಿ ನೌಕರರಾಗಿ ಸಮಾಧಾನವಾಗಿ ಮಾತನಾಡೋದನ್ನ, ಪ್ರತಿಭಟನೆ ಮಾಡೋದನ್ನ, ಬೇಡಿಕೆ ಈಡೇರಿಸ್ಕೊಳ್ಳೋದನ್ನ ದಯವಿಟ್ಟು ನೀವೆಲ್ಲ ಪದಾಧಿಕಾರಿಗಳು, ಲೀಡ್ರು, ನೌಕರರು ಸ್ವಲ್ಪ ಕೂಲಾಗಿರಬೇಕು ದಯಮಾಡಿ. ಸೊ ನೀವು ಸರ್ಕಾರದ ಈಗಾಗಲೇ ನಮಗೊಂಥರ ಜವಾಬ್ದಾರಿ ಇದೆ, ನಿಮಗೂ ಒಂಥರ ಜವಾಬ್ದಾರಿ ಇದೆ. ಸಾರ್ವಜನಿಕರ ಈ ರಾಜ್ಯದ ವ್ಯವಸ್ಥೆಯನ್ನು ನಡೆಸೋತ್ತಿಗೆ ನೌಕರರಿಗೆ ನಿಮಗೂ ಸಹ ಜವಾಬ್ದಾರಿ ಇದೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕು ದಯವಿಟ್ಟು. ಸೊ ಇಲ್ಲೊಂದು ಮಾತಾಡಿದ್ರೆ ಅಲ್ಲೊಂದು ಮಾತಾಡೋದು, ಅವರೊಂದು ಮಾತಾಡೋದಲ್ಲ. ಸ್ವಲ್ಪ ಶಿಸ್ತೂ ಇರಬೇಕು. ಶಿಸ್ತು ಒಳ್ಳೆಯದು. ನಿಮ್ಮಿಂದ ಬೇರೆಯವ್ರು ಕಲಿಬೇಕೇನ, ಬೇರೆಯವರಿಂದ. ಇವತ್ತಿನ ಅಧ್ಯಕ್ಷರಾದ DK ಶಿವಕುಮಾರ್ ಅವರು ಈಗ ಉಪಮುಖ್ಯಮಂತ್ರಿ ಆಗಿದ್ದಾರೆ. ನಮ್ಮ
ನಾಯಕರಾದಂಥ ಸಿದ್ದರಾಮಯ್ಯನವರು ಈಗ ಮುಖ್ಯಮಂತ್ರಿ ಆಗಿದ್ದಾರೆ. ಪ್ರಣಾಳಿಕೆ ಅಧ್ಯಕ್ಷರಾಗಿ ಪರಮೇಶ್ವರ್ ಅವರಿದ್ದರು. ಇವೆಲ್ಲರ ಸಮ್ಮುಖದಲ್ಲಿ ಚರ್ಚೆಯಾಗಿ ನಿಮ್ಮ ಜೊತೆ ಪ್ರಣಾಳಿಕೆಯಲ್ಲಿ ಸೇರಿಸಿ ಮುಂದಿನ ದಿನ ಇದನ್ನು ಜಾರಿಗೊಳಿಸುವಂಥ ಎಲ್ಲ ಥರದ ಲೆಕ್ಕಾಚಾರವನ್ನು ಮಾಡೋಣ ಅನ್ನೋ ಒಂದು ಭರವಸೆಯನ್ನು ಕೊಟ್ಟಿದ್ದು ಸತ್ಯ, ನಿಮಗೂ ಗೊತ್ತು. ಕಾರಣಾಂತರದಿಂದ ಸ್ವಲ್ಪ ನಿಧಾನ ಆಗಿದೆ. ಮಧ್ಯದಲ್ಲಿ ನಾವು ಕ್ಯಾಬಿನೆಟಲ್ಲಿ ಇವೆಲ್ಲರ ಬೇಡಿಕೆಗೆ ನಿರಂತರವಾಗಿ ಮಾಡ್ತಿದ್ದಾಗ, ಚರ್ಚೆ ಮಾಡಿದಾಗ ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಇದೆ, ಅದನ್ನು ಸರಿಪಡಿಸಿ ಮಾಡಬೇಕು ಅಂತಲೂ ನಿಮ್ಮ NPS ಅಧ್ಯಕ್ಷ ಶಾಂತಾರಾಮ್ ಕಾರಲ್ಲೂ ಕೂತ್ಕೊಂಡಿದ್ದೆ. ಇವತ್ತೊಂದು ದಿವಸ CM ಕಾರಲ್ಲೂ ಕೂತ್ಕೊಂಡ್ಬಂದೆ. CM ಕಾರಲ್ಲಿ ನಿಮ್ಮೆಲ್ಲರ ಪ್ರತಿದಿನ ಕೂರಿಸ್ಕೊಂಡಿದ್ರು, ಗೊತ್ತಾಯ್ತಾ? ಅವ್ರ ಸೆಕ್ರೆಟ್ರಿಗಳನ್ನ IAS ಅವ್ರನ್ನ ಸ್ಟ್ರಿಕ್ಟಾಗಿ ಹೇಳ್ತಾರೆ ಆದೇಶನ. ಆದರೆ ನಿಮ್ಮೆಲ್ಲ ಪ್ರತಿನಿಧಿನ ಕಾರಲ್ಲಿ ಕೂರ್ಸ್ಕೊಂಡು ಮಾತಾಡಿದ್ರು ಅಂದರೆ ನಿಮ್ಮ ಬಗ್ಗೆ ಪ್ರೀತಿ ಇರೋದೇ ತಾನೇ? ನಿಮ್ಮ ಬಗ್ಗೆ ಪ್ರೀತಿ ವಿಶ್ವಾಸ ಏನೋ ಮಾಡಬೇಕು ಅನ್ನೋದು ಇಲ್ಲದೇ ಇದ್ದರೆ ನಿಮ್ಮ ಪ್ರತಿನಿಧಿನ ಯಾಕೆ ಕಾರಲ್ಲಿ ಕೂರ್ಸ್ಕೊತಿದ್ರು? ಮಾಡಿ ಸ್ವಲ್ಪ ಸಮಾಧಾನ ಆಗಿದೆ ರುದ್ರಪ್ಪ. ಅದರಿಂದ ಸ್ವಲ್ಪ ನನಗೆ ಸಂಪೂರ್ಣ CM ಅವರು ಮಾಡಬೇಕು ಅನ್ನೋ ಒಂದು ವಿಚಾರದಲ್ಲಿ ನಮ್ಮ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಇರ್ತಕ್ಕಂಥ ಸತ್ಯ. 7th ಪೇ ಕಮಿಷನ್ ವಿಚಾರ ಬಂದಾಗ ಭಾಳಷ್ಟು ಜನ ಒಂದು ತಿಂಗಳು ಲೇಟಾಗಿ ಕೊಡೋಣ, ಸ್ವಲ್ಪ ನಿಮ್ಮದು ಎಷ್ಟೋ 27%, 27.5%, 26 ಮಾಡೋಣ ಅಂದಾಗ ಮುಖ್ಯಮಂತ್ರಿಯವರೇ ಇಲ್ಲ, ರೆಕಮೆಂಡ್ ಮಾಡಿರುವಷ್ಟು ಕೊಟ್ಬಿಡೋಣ, ಇವತ್ತಿಂದನೇ ಜಾರಿಗೆ ಮಾಡೋಣ, ಈ ತಿಂಗಳಿಂದನೇ ಅಂತ ಹೇಳಿದವರು ಮುಖ್ಯಮಂತ್ರಿಗಳು. ನಿಮಗೆ ಅದು ಗೊತ್ತಾಯ್ತೋ ಗೊತ್ತಿಲ್ವೋ ಕ್ಯಾಬಿನೆಟ್ಟಲ್ಲಿ. ಎಲ್ಲರೂ ಬೇರೆ ಬೇರೆ ಕಾರಣಕ್ಕೆ ಒಂದು ತಿಂಗಳು ಮುಂದೂಡೋಣ ಅನ್ನೋದೇ ಬೇಡ ಅಂತೇಳಿ ನೇರವಾಗಿ ಈಗಾಗಲೇ ಲೇಟ್ ಆಗಿದೆ, ಮತ್ತೆ ಮುಂದೂಡೋದು ಬೇಡ. ಎಷ್ಟೊಂದು ನಿಮ್ಮ ಸೀದಾ ಮಂಡ್ಯದಿಂದ ಇಲ್ಲೇ ಬಂದು ತೊಗೊಂಡೋಗಿದ್ದೀನಿ ಅಂತ ಹೇಳಿ ಆದಷ್ಟು ಬೇಗ ಇದಕ್ಕೇನಾದರೂ ಒಂದು ಪರಿಹಾರವನ್ನು ಈ ಬಜೆಟ್ ಒಳಗಡೆ ಕಂಡುಹಿಡ್ಕೋಬೇಕು ಅಂತೇಳಿ ನಾನು ಸಹ ನಿಮ್ಮ ಪರವಾಗಿ ಮುಖ್ಯಮಂತ್ರಿಗಳನ್ನ ರಿಕ್ವೆಸ್ಟ್ ಮಾಡ್ತೀನಿ. ದಯಮಾಡಿ ನಿಮ್ಮೆಲ್ಲರೂ ಹೋರಾಟಕ್ಕೆ ಸರ್ಕಾರ ಮನ್ನಣೆ ಕೊಡುತ್ತೆ. ನಿಮ್ಮ ಪ್ರಯತ್ನಕ್ಕೆ ಜಯ ಸಿಕ್ಕುತ್ತೆ. ದಯಮಾಡಿ ತಾವೆಲ್ಲರೂ ಸಹ ಈ ಒಂದು ಪ್ರತಿಭಟನೆನ ನಿಲ್ಲಿಸಿ ತಮ್ಮ ಊರಿಗೆ ಹೋಗಿ ನಮ್ಮ ಪ್ರತಿನಿಧಿಗಳ ಜೊತೆ ನಾವು ಸಂಪರ್ಕದಲ್ಲಿ ಇರ್ತೀವಿ. CM ಜೊತೆ ಮಾತಾಡಿದ ತಕ್ಷಣ ನಾನು ವಾಪಸ್ ಬಂದ ಮೇಲೆ 6:30-7 ಗಂಟೆ ಮೇಲೆ ಫೋನ್ ಮಾಡಿ ಅವರಿಗೆ CM ಅವರು ಏನು ಹೇಳಿದ್ರು, ಯಾವ ಥರ ಏನು ವಿಚಾರ ನಾನು ತಿಳಿಸ್ತೀನಿ. ದಯಮಾಡಿ ತಾವೆಲ್ಲರೂ ಸಹ ಸಹಕರಿಸ್ಬೇಕು.